ನೋಡಿದ್ವಿ ಇಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಿನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದರ ಜೊತೆಗೆ ಮಹಾಗಠಬಂಧನ್ ಮಹಿಮೆಯನ್ನ ಬಿಚ್ಚಿಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅಸಹಾಯಕ ಸಿಎಂ ಆಗಿದ್ದಾರೆ. ಕಾಂಗ್ರೆಸ್ ಕೈಯಲ್ಲಿ ಕುಮಾರಸ್ವಾಮಿ ಅವರು ವಿಲ ಅಂತ ಒದ್ದಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇತ್ತೀಚಿನ ಮೊದಲ ಮಹಾಗಠಬಂಧನ್ ಕರ್ನಾಟಕದಲ್ಲಿ ಆಯಿತು. ಪರಸ್ಪರ ಹೊಡೆದಾಡಿಕೊಂಡಿದ್ದವರೆಲ್ಲ ಕೂಡ ಒಂದಾಗಿದ್ದಾರೆ ಅಂತ ಸಮಾರೋಪ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟಾಂಗ್ ಅನ್ನ ನೀಡಿದ್ದಾರೆ. ಇನ್ನು ಮಹಾಗಠಬಂಧನ್ ಟ್ರೇಲರ್ ಕೂಡ ಜೋರಾಗೆ ಇತ್ತು. ಆದ್ರೆ ಕರ್ನಾಟಕ ಮುಖ್ಯಮಂತ್ರಿ ಕತೆ ಏನಾಗಿದೆ ಗೊತ್ತಾ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾ ಅದರ ಬಗ್ಗೆ ಹೇಳ್ತಾ ಹೋದ್ರು. ಕರ್ನಾಟಕ ಮೈತ್ರಿ ಸರ್ಕಾರದ ಸಿಎಂ ಖುದ್ದು ತಾವಾಗೆ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಅಲ್ಲ, ಒಬ್ಬ ಕ್ಲರ್ಕ್ ಅಂತ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ತೆಲಂಗಾಣದಲ್ಲೂ ಕೂಡ ಮಹಾಗಠಬಂಧನ್ಗೆ ಮಹಾ ಸೋಲಾಗಿದೆ. ಬಿಜೆಪಿ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಇಲ್ಲಿ ಪ್ರಮುಖವಾಗಿ ಅವರ ಭಾಷಣದಲ್ಲಿ ಕರ್ನಾಟಕದ ವಿಚಾರವನ್ನ ಕೂಡ ಎತ್ತಿರುವಂತದ್ದು. ಹಾಗೆ ಕುಮಾರಸ್ವಾಮಿ ಅವರ ವಿಚಾರವನ್ನ ಕೂಡ ಎತ್ತಿದ್ರು. ಕುಮಾರಸ್ವಾಮಿ ಅವರು ನಾನು ಸಿಎಂ ಆಗಿಲ್ಲ, ಕ್ಲರ್ಕ್ ಆಗಿದ್ದೇನೆ ಅಂತ ಹೇಳಿದಂತ ವಿಚಾರವನ್ನ ಇಲ್ಲಿ ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡ್ತಾ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಹಾಗೆ ಮೊನ್ನೆ ಅಷ್ಟೇ ಆದಂತ ಒಂದು ಚುನಾವಣೆ ಅಂದ್ರೆ ತೆಲಂಗಾಣದಲ್ಲಿ ಆದಂತಹ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್, ಟಿಡಿಪಿ ಸೇರಿದಂತೆ ಸಾಕಷ್ಟು ಪಕ್ಷಗಳು ಮಹಾಗಠಬಂಧನವನ್ನ ಮಾಡಿಕೊಂಡು ಅಲ್ಲಿ ಎಲೆಕ್ಷನ್ ಅನ್ನ ಎದುರಿಸಿದ್ವು. ಆದ್ರೆ ಯಾವ ರೀತಿಯಾಗಿ ಸೋಲಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಮಾತಾಡ್ತಾ ಮೋದಿ ಅವರು ಹೇಳಿದ್ರು. कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है. और अभी कुछ दिन पहले इस गठबंधन का ट्रेलर भी बाहर आया है. आपने देखा होगा तेलंगाना में गठबंधन का पराजय हो गया, बुरी तरह पराजय हो गया. और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें
मुख्यमंत्री के बजाय एक क्लर्क मात्र बना करके रख दिया गया है। और अभी कुछ दिन पहले इस गठबंधन का ट्रेलर भी बाहर आया है। आपने देखा होगा तेलंगाना में गठबंधन का पराजय हो गया, बुरी तरह पराजय हो गया। और कर्नाटक में जहां गठबंधन की पहली सरकार बनी है, वहां के मुख्यमंत्री क्या कह रहे हैं? कर्नाटक के मुख्यमंत्री जो गठबंधन की सरकार के मुख्यमंत्री हैं, अभी तो कुछ ही महीने हुए हैं और ऐसे परेशान है वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है। और अभी कुछ दिन पहले इस गठबंधन का ट्रेलर भी बाहर आया है। ಸೊ ನೋಡಿದ್ವಿ ಮೋದಿ ಅವರ ಮಾತಿನ ಹೈಲೈಟ್ಸ್ ಗಳನ್ನ, ಹಾಗೆ ಕರ್ನಾಟಕದ ವಿಚಾರವನ್ನ ಕೂಡ ಇಲ್ಲಿ ಮಾತನಾಡಿದ್ದನ್ನ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನ ನೀಡ್ತಾರೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಆಗಿರುವಂತಹ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಲಕ್ಷ್ಮಣ್ ಹೂಗಾರ್, ಇಲ್ಲಿ ಪ್ರಮುಖವಾಗಿ ಅವಕಾಶ ಸಿಕ್ಕಾಗಲೆಲ್ಲ ಕರ್ನಾಟಕವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದರ ಜೊತೆಗೆ ಅವರ ಮಾತಿನ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು? ಪ್ರಧಾನಿ ನರೇಂದ್ರ ಮೋದಿ 2019 ಮಹಾಸಮರಕ್ಕೆ ರಣಕಾಳೆ ಮೊಳಗಿಸಿದ್ದಾರೆ. ಆದರೆ ತನ್ನ ರಾಜಕೀಯ ಬಲಾಢ್ಯರು ಯಾರನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಅಂದ್ರೆ ಯಾರೆಲ್ಲ ನನ್ನ ವಿರುದ್ಧ ಒಂದಾಗ್ತಾ ಇದ್ದಾರೆ, ಸೊ ಯಾರು ಮೋದಿ ವಿರೋಧಿಗಳು ಮಹಾಗಠಬಂಧನ್ ನೆಪದಲ್ಲಿ ಒಂದಾಗಿದ್ದಾರೆ, ಅದು ಕರ್ನಾಟಕದ ಮೂಲಕ ಒಂದು ಟ್ರೇಲರ್ ರಿಲೀಸ್ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ರಾಷ್ಟ್ರೀಯ ಅಧಿವೇಶನದಲ್ಲಿ ಮೋದಿ ಪ್ರಸ್ತಾಪಿಸಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿನೇ ಮೋದಿಯ ಓಟಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು. ಸೊ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಗಿ ಇವತ್ತು 7-8 ತಿಂಗಳಾಗಿದೆ. ಸೊ ಕುಮಾರಸ್ವಾಮಿ ಅವರ ಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಕ್ಲರ್ಕ್ ಅನ್ನೋ ರೀತಿಯಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಅವರು ಹೇಳ್ಕೊಂಡಂತ ಏನು ಅಸಹಾಯಕತೆ ಇದೆ, ಅದು ಇವತ್ತು ಪ್ರಧಾನಿ ಮೋದಿ ಅವರಿಗೆ ಮಹಾಗಠಬಂಧನ್ ಕ್ಯಾರೆಕ್ಟರ್ ಏನು, ಅದು ಮಜಬೂರ್ ಸರ್ಕಾರ ರೀತಿ ಕೆಲಸ ಮಾಡುತ್ತೆ ಅನ್ನೋಂತಂದ್ರೆ, ಯಾರದೋ ಮರ್ಜಿಯಲ್ಲಿ ಸರ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಕರ್ನಾಟಕದ ಕುಮಾರಸ್ವಾಮಿ ಅವರ ಆಡಳಿತದಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ನಿರ್ಭೀತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕಾಂಗ್ರೆಸ್. ಸೊ ಕರ್ನಾಟಕದನ್ನೇ ಉದಾಹರಣೆಯಾಗಿ ಪ್ರಧಾನಿ ಅವರು ಹೇಳಿದ್ರು, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಏನು ಮಹಾಗಠಬಂಧನ್ಗಳಿಗೆ ಒಂದು ದಿನಕ್ಕೊಂದು ರಚನೆ ಆಗ್ತಾ ಇದಾವೆ, ಅವು ಎಲ್ಲವಕ್ಕೂ ಕೂಡ ಒಂದು ರೀತಿಯ ಮಜಬೂರಿ ಸರ್ಕಾರದ ಕಲ್ಪನೆ ಇದೆ, ಮಜಬೂತ್ ಸರ್ಕಾರದ ಕಲ್ಪನೆ ಇಲ್ಲ. ಹಾಗಾಗಿ ದೇಶಕ್ಕೆ ಮಜಬೂತ್ ಸರ್ಕಾರ ಬೇಕಾ, ಮಜಬೂರ್ ಸರ್ಕಾರ ಬೇಕನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಆ ಕಾರಣದಲ್ಲಿನೇ ಇವತ್ತು ಕರ್ನಾಟಕದ ಮೈತ್ರಿ ಸರ್ಕಾರದ ಉಲ್ಲೇಖವನ್ನು ಕೂಡ ಪ್ರಧಾನಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ಕರ್ನಾಟಕವನ್ನ ಉಲ್ಲೇಖ ಮಾಡ್ತಾ ಇಲ್ಲ. ಕಳೆದ 2-3 ವರ್ಷಗಳಲ್ಲಿ 4-5 ಬಾರಿ ಕರ್ನಾಟಕದ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಒಂದು, ಆಗ ಸಚಿವರಾಗಿದ್ದಂತ ರಮೇಶ್ ಜಾರಕಿಹೊಳಿ ಮತ್ತು ಈಗಿನ ಹಾಲಿ ಶಾಸಕಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೆ ಐಟಿ ದಾಳಿಯಾದಾಗಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಮೋದಿ ಹಾಗಾದ್ರೆ ನಮ್ಮ ಜೊತೆಗೆ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೇ ಇವತ್ತು ಸಿಎಂ ಕುಮಾರಸ್ವಾಮಿ ಕ್ಲರ್ಕ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಡಿ ನಿಜವಾದ ಮಹಾಗಠಬಂಧನ್. ಇಂಥ ಮಹಾಗಠಬಂಧನ್ ಮಜಬೂರ್ ಗಠಬಂಧನ್ ಆಗುತ್ತೆ ಹೊರತಾಗಿ ಮಜಬೂತ್ ಗಠಬಂಧನ್ ಅಲ್ಲ. ಕರ್ನಾಟಕದ ಮೈತ್ರಿ ಸರ್ಕಾರವೇ ಮುಂದಿನ ಮಹಾಗಠಬಂಧನ್ ಅನ್ನುವಂತ ವ್ಯಾಖ್ಯಾನ ಮಾಡಿದರೆ ಏನ್ ಹೇಳ್ತೀರಾ ದಿನೇಶ್ ಗುಂಡೂರಾವ್? ನೋಡಿ, ಇವತ್ತು ದಿನನಿತ್ಯ ಬಿಜೆಪಿ ಜೊತೆ ಇದ್ದಂತ ಪಾರ್ಟ್ನರ್ಸ್ ದಿವಸ ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 15-20 ಅಲಯನ್ಸ್ ಪಾರ್ಟ್ನರ್ ಇಂಡಿಯಿಂದ ಹೊರಗೆ ಬಂದಿದ್ದಾರೆ. ಜೊತೆಲಿರ್ತಕ್ಕಂಥ ಪಾರ್ಟ್ನರ್ಸ್ ಕೂಡ ಶಿವಸೇನಾ ಈ ರೀತಿಯಾದಂತ ಪಕ್ಷಗಳು ಅವರು ಕೂಡ ದಿನನಿತ್ಯ ಮೋದಿ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಇಟ್ಕೊಂಡು ಅಮಿತ್ ಶಾ ಅಥವಾ ಮೋದಿ ಮಾತಾಡೋದು ಅರ್ಥನೇ ಇಲ್ಲ. ಮತ್ತು ಈಗಾಗಲೇ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಾಗಿದೆ. ಏನು ಅದ್ರ ಏನ್ ಹೇಳ್ಬೇಕು ಅದೆಲ್ಲ ಹೇಳಿದ್ದಾರೆ. ಅದರಿಂದ ಅವ್ರಿಗೆ ಇವತ್ತು ಮುಳುಗ್ತಾ ಇರೋ ದೋಣಿ ದೇಶವನ್ನ ದಬ್ಬಾಳಿಕೆ ಭಯದ ವಾತಾವರಣದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ವಿರೋಧ ಪಕ್ಷಗಳನ್ನ ದ್ವೇಷ ಮಾಡ್ತಕ್ಕಂಥ ಅದು ಮಟ್ಟ ಹಾಕ್ತಕ್ಕಂಥ ರೀತಿಯಲ್ಲಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಇದನ್ನ ಜನ ಸಹಿಸ್ತಾರೆ. ಅಲ್ಲ ದಿನೇಶ್ ಗುಂಡೂರಾವ್, ಅಂದ್ರೆ ಪ್ರಧಾನಿಗಳು ಮೋದಿ ಅವರು ಪದೇ ಕರ್ನಾಟಕದ ವಿಚಾರಗಳನ್ನ, ಒಂದು ರೈತರಿಗೆ 600 ಜನಕ್ಕೂ ಕೂಡ ಇವತ್ತು ಸಾಲ ಮನ್ನಾ ಸ್ಕೀಮ್ ಯೋಜನೆ ಜಾರಿಗೆ ಬಂದಿಲ್ಲ, ರೀಚ್ ಆಗಿಲ್ಲ ಅಂತ ಒಂದು ಹೇಳಿದ್ರು. ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಮನೆ ಮೇಲೆ ಐಟಿ ದಾಳಿ ಆದಾಗಲೂ ಕೂಡ ಅದನ್ನು ಕೂಡ ಚುನಾವಣಾ ಪ್ರಚಾರ ಪ್ರಸ್ತಾಪ ಮಾಡಿದ್ರು. ಸೊ ಅನೇಕ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗಲೂ ಕೂಡ ಮೋದಿ ಅವರು ಕರ್ನಾಟಕವನ್ನು ಪ್ರಸ್ತಾಪಿಸ್ತಾ ಇರೋದು ಕಾರಣ ಏನು ಅಂದ್ರೆ, ಕರ್ನಾಟಕದಲ್ಲಿ ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕಿದೆ ಅನ್ನುವಂಥ ಮಾತನ್ನು ಕೂಡ ತಾವು ಆಡಿದ್ರಿ. ಕುಮಾರಸ್ವಾಮಿ ಅವರು ಹೇಳಿದ್ರು ಮೋದಿ ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿದ್ವಿ ಅಂತ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಮಹಾಗಠಬಂಧನ್ ಕ್ರಿಯೇಟ್ ಆಗಿದ್ದೆ ಬೆಂಗಳೂರಿನಲ್ಲಿ. ಸೊ ಆ ಕಾರಣಕ್ಕಾಗಿ ಕರ್ನಾಟಕವನ್ನು ಪ್ರಸ್ತಾಪಿಸ್ತಾ ಇದ್ದಾರಾ?
ನೋಡಿ, ನಮ್ಮಲ್ಲಿ ನಾವು ಒಟ್ಟಿಗೆ ಚುನಾವಣೆ ಮೊನ್ನೆ ಮಾಡಿ 5 ಚುನಾವಣೆ 4 ಗೆದ್ಕೊಂಡ್ಬಂದು, 2 ಪಾರ್ಲಿಮೆಂಟ್ 2 ವಿಧಾನಸಭಾ ನಾವು ಗೆದ್ಕೊಂಡ್ ಬಂದು. ಅದೇ ನೋಡ್ಕೊಂಡು ಭಯ ಬಂದ್ಬಿಟ್ಟಿರ್ಬೇಕು ಅವ್ರಿಗೆ. ಏನಪ್ಪಾ ಇವರಿಬ್ರು ಒಂದಾದ್ರೆ ಮುಂದಿನ ಲೋಕಸಭೆಯಲ್ಲೂ ಕೂಡ ಸುಮಾರು 25 ಸೀಟ್ ಇವರಿಬ್ರು ಸೇರಿ ಗೆಲ್ಬಹುದು, ಬಿಜೆಪಿಗೆ 3-4 ಸೀಟ್ ಇಳಿಬಹುದು ಅಂತ ಭಯ ಬಂದು ಇವತ್ತು ಈ ರೀತಿಯಾದಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಏನಾಗಿದೆ, ಬೇರೆ ಸಾಧನೆ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ, ಉದ್ಯೋಗ ಸೃಷ್ಟಿ ಇಲ್ಲ, ಉತ್ಪಾದನೆ ಹೆಚ್ಚಾಗ್ತಾ ಇಲ್ಲ, ಎಲ್ಲೂ ಕೂಡ ಇವತ್ತು ಒಳ್ಳೆ ವಾತಾವರಣ ದೇಶದಲ್ಲಿಲ್ಲ. ಅದಕ್ಕೆ ಅವ್ರ ಸಾಧನೆ ಇಲ್ಲದೆ ಇರೋದಕ್ಕೋಸ್ಕರ ಈ ರೀತಿಯಾದಂತ ಟೀಕೆಗಳು ಮಾಡ್ಕೊಂಡು ಹಗುರವಾಗಿ ಮಾತಾಡ್ಕೊಂಡು ಪ್ರಧಾನಮಂತ್ರಿ ಪ್ರಚಾರ ಮಾಡ್ತಾ ಇರುವಂತ ನಾವು ನೋಡ್ತಾ ಇದೀವಿ. ಅಲ್ಲ, ದಿನೇಶ್ ಗುಂಡೂರಾವ್ ಅವರು ಪೊಲಿಟಿಕಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿ ವಿರುದ್ಧ ಎಲ್ಲ ವಿರೋಧಿಗಳು ಒಂದಾಗ್ತಾ ಇದ್ದಾರೆ. ಅದು ಕರ್ನಾಟಕದಲ್ಲಿ ಟ್ರೇಲರ್ ಬಿಟ್ರು. ಅಂದ್ರೆ ಮಮತಾ ಬ್ಯಾನರ್ಜಿ, ಮತ್ತೊಂದು ಕಡೆ ನಿಮ್ಮ ಮಿತ್ರ ಪಕ್ಷಗಳಾದಂಥ ಚಂದ್ರಬಾಬು ನಾಯ್ಡು ಅವರು, ಮತ್ತೊಂದು ಕಡೆ ಏನು ಅರವಿಂದ್ ಕೇಜ್ರಿವಾಲ್, ಮಾಯಾವತಿ, ಅಖಿಲೇಶ್ ಯಾದವ್, ಎಲ್ಲ ಪಕ್ಷದ ನಾಯಕರು ಕೂಡ ನೀವು ವಿಧಾನಸೌಧ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ರಿ. ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಿದಂಥ ಮಹಾಗಠಬಂಧನ ತೆಲಂಗಾಣದಲ್ಲಿ ಸೋಲುತ್ತೆ ಹೀನಾಯವಾಗಿ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಕ್ಲರ್ಕ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅಸಹಾಯಕರಾಗಿದ್ದಾರೆ. ಇದು ನೋಡಿ ಮಹಾಗಠಬಂಧನ್, ಇಂಥ ಮಹಾಗಠಬಂಧನ್ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ನೋಡಿ, ಇವತ್ತು ನಾವಿಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಅವ್ರಿಗೆ ರಿಸಲ್ಟ್ ಕೊಟ್ಟಾಗಿದೆ. ಅದು ಅರ್ಥ ಮಾಡ್ಕೋಬೇಕು. ಉತ್ತರ ಪ್ರದೇಶದಲ್ಲಿ ಮೊನ್ನೆ 5 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಗೆ 0. ಆಯ್ತಾ, ಕಾಂಗ್ರೆಸ್ 3 ರಾಜ್ಯ ಗೆದ್ಕೊಳ್ತು, ತೆಲಂಗಾಣದಲ್ಲಿ ಇನ್ನೊಂದು ಪಾರ್ಟಿ ಗೆದ್ಕೊಳ್ತು, TRS, ಮತ್ತೆ ಇನ್ನೊಂದು ರಾಜ್ಯದಲ್ಲಿ ಅಲ್ಲಿ ಲೋಕಲ್ ರೀಜನಲ್ ಪಾರ್ಟಿ ಗೆದ್ಕೊಂಡಿದೆ. ಅದೇ ಬಿಜೆಪಿಗೆ ಏನ್ ಸಿಕ್ಕಿದೆ ಇವಾಗ? ಗಠಬಂಧನ್ ಯಾಕೆ ಎಲ್ಲರೂ ಕೂಡ ಒಟ್ಟಿಗೆ ಸೇರೋದಕ್ಕೆ ಮಾಡ್ತಾ ಇರೋ ಒಂದು ಉದ್ದೇಶ ಅಂತ ಹೇಳಿದ್ರೆ, ಇವತ್ತು ಇಂಥ ಒಂದು ಸರ್ಕಾರ, ಪ್ರಜಾಪ್ರಭುತ್ವ ನಂಬಿಕೆನೇ ಇಲ್ಲ, ಇವರು ಸಂಸ್ಥೆಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಮತ್ತು ಮೋದಿಯದ ಡಿಕ್ಟೇಟರ್ ಇವತ್ತು ದೇಶದ ಭವಿಷ್ಯದ ಪ್ರಶ್ನೆ ಇವತ್ತು ನಮ್ಮ ದೇಶದ ಮುಂದೆ ಇದೆ. ಅದಕ್ಕೆ ನಾವು ಒಂದಾಗಬೇಕು. ಯಾಕಂತ ಹೇಳಿದ್ರೆ ಇಂಥವ್ರು ಮತ್ತೆ ಇನ್ನೊಂದು 2ನೇ ಬಾರಿಗೆ ಮೋದಿಯನ್ನ ಪ್ರಧಾನಮಂತ್ರಿ ಆದ್ರೆ ದೇಶ ಹರಿದು ಹಂಚೋಗಿ ದೇಶದ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಪೊಲಿಟಿಕಲಿ ಏನೇ ಮಾತಾಡಿರ್ಬೋದು, ಒಂದು ಆಡಳಿತ ಪಕ್ಷ ಏನು ಇವತ್ತು 2 ಪಕ್ಷಗಳು ಸೇರಿ ಮೈತ್ರಿ ಸರ್ಕಾರ ರಚನೆ ಮಾಡಿದ್ರಿ, ಕುಮಾರಸ್ವಾಮಿ ಅಸಹಾಯಕರಾಗಿದ್ದಾರೆ, ಆತಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಒಂದು ಅನುಕಂಪ ಅಥವಾ ಮರುಕ ವ್ಯಕ್ತಪಡಿಸ್ತಾ ಇದಾರಲ್ಲ ಮೋದಿ, ಅದು ವಿಶೇಷವಾಗಿ ಗಮನಿಸುವಂತದ್ದು. ಕುಮಾರಸ್ವಾಮಿ ಅವರು ಎಲ್ಲೂ ಅಫಿಷಿಯಲ್ ಆಗಿ ಹೇಳಿಕೆ ಕೊಟ್ಟಿಲ್ಲ. ಯಾವ್ದೋ ಒಂದು ಟಿವಿ ವರದಿ ಮೇಲೆ ಹಿಂಗ್ ಹೇಳಿದ್ರು, ಯಾವ್ದೋ ಮೀಟಿಂಗ್ ಅಂತ ಹೇಳಿದ್ರು ಹೊರತು ಕುಮಾರಸ್ವಾಮಿ ಅಫಿಷಿಯಲ್ ಆಗಿ ಇದೆಲ್ಲೂ ಹೇಳಿಲ್ಲ. ಸೊ ಮೋದಿ ಅವರಿಗೆ ಮಾಹಿತಿ ಹೋಗಿರುತ್ತೆ. ಆಮೇಲೆ ಎಲ್ಲೋ ಈಗ ಯಾವ್ದೋ ಟಿವಿ ರಿಪೋರ್ಟ್ ನ್ಯೂಸ್ ಆಧಾರದ ಮೇಲೆ ನಾವು ಅದನ್ನ ಮಾತಾಡಕ್ಕಾಗಲ್ಲ. 2ನೇದು ಅವ್ರು ಕ್ಲಾರಿಫೈನು ಮಾಡಿದ್ದಾರೆ, ನಮಗೂ ಕಾಂಗ್ರೆಸ್ಗೂ ಚೆನ್ನಾಗಿದೆ, ನಾವು ಒಟ್ಟಿಗೆ ಮಾಡ್ತಾ ಇದ್ದೀವಿ. ನಿಮ್ ಪ್ರಕಾರ ಕುಮಾರಸ್ವಾಮಿ ಅವರು ಫ್ರೀ ಹ್ಯಾಂಡ್ ಇದೆ, ಅವ್ರಿಗೆ ಯಾವುದೇ ರೀತಿ ಒತ್ತಡ ಇಲ್ಲ, ಅಸಹಾಯಕತೆ ಇಲ್ಲ. ನೋಡಿ, ಫ್ರೀ ಹ್ಯಾಂಡ್ ಅಂತ ಹೇಳಿದ್ರೆ ನಾವು ನೋಡಿ, ಕುಮಾರಸ್ವಾಮಿ ಅವರು JDS ಪಕ್ಷಕ್ಕೂ ಕೂಡ ಅಕೌಂಟಬಲ್ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಜೊತೆ ಮೈತ್ರಿ ಆಗಿರೋದು ನಮಗೂ ಕೂಡ ಅವರು ಒಂದು ನಾಯಕರಾಗಿ ಎಲ್ಲರೂ ಅಭಿಪ್ರಾಯ ತಗೊಂಡು ಕೆಲಸ ಮಾಡಬೇಕು. ಫ್ರೀ ಹ್ಯಾಂಡ್ ಅಂತ ಹೇಳಿದ್ರೆ ಇಬ್ರು ಸೇರಿ ಒಟ್ಟಿಗೆ ಜವಾಬ್ದಾರಿತ್ವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ, ಅದು ಮಾಡ್ತಕ್ಕಂಥ ಕರ್ತವ್ಯ, ಅದು ಮಾಡ್ತಾ ಇದಾರೆ ಅವರು. ತಾವು ಪದೇ ಹೇಳ್ತಾ ಇದ್ದಾರೆ ಕರ್ನಾಟಕವನ್ನ ಮೋದಿ, ಈಗ ಇವತ್ತು ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಅನೇಕ ರಾಜ್ಯಗಳ ಚುನಾವಣೆಗಳಾಗಿದೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಆದ್ರೆ ಕರ್ನಾಟಕವನ್ನೇ ಮೋದಿ ಅವರು ಪದೇ ಪ್ರಸ್ತಾಪಿಸ್ತಾ ಇರೋದು ನೋಡಿದ್ರೆ, ಸೊ ಮೋದಿಯ ಗೆಲುವಿನ ಓಟಕ್ಕೆ ಕರ್ನಾಟಕದಲ್ಲಿ ಬ್ರೇಕ್ ಬಿದ್ದಿದ್ರಿಂದಾಗಿ ಪ್ರಸ್ತಾಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ಶೂನ್ಯ ಇದ್ದಾರೆ ಬಿಜೆಪಿ, ತಮಿಳುನಾಡಲ್ಲಿ ಶೂನ್ಯ ಇದ್ದಾರೆ, ಆಂಧ್ರದಲ್ಲಿ ಶೂನ್ಯ ಇದ್ದಾರೆ, ತೆಲಂಗಾಣ ಶೂನ್ಯ ಇದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಅಲ್ಲೇ ಚೂರು ಅವ್ರಿಗೆ ಇಲ್ಲಿ ಅವಕಾಶ ಇರುವಂತ ರಾಜ್ಯ. ಇಲ್ಲೂ ಕೂಡ ಈ ಬರುವಂತ ಚುನಾವಣೆಯಲ್ಲಿ ಅವರು ಬಹಳ ಅತಿ ಕಡಿಮೆ ಸಂಖ್ಯೆ ಇಳಿಯುವ ಪರಿಸ್ಥಿತಿಗೆ ಬರ್ತಾ ಇದೆ. ಅದಕ್ಕೆ ಬಹುಶಃ ಅವರು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನನಗನ್ಸುತ್ತೆ ಈ ಸಲ ದೇಶದಲ್ಲೇ, ಕರ್ನಾಟಕ ಬಿಟ್ಬಿಡಿ, ದೇಶದಲ್ಲೇ ವಾತಾವರಣ ನಿರ್ಮಾಣ ಆಗಿದೆ. ಸಾಕಪ್ಪ ಈ ಮನುಷ್ಯಂದು ಆಡಳಿತ, ಬರೀ ಭಾಷಣ, ಮಾತು, ಪ್ರಚಾರ, ಆರ್ಭಟ ಅಷ್ಟು ಮಾಡಿ ಬಿಟ್ಬಿಟ್ರೆ ಯಾರಿಗೂ ಒಂದು ಕೂಡ ಕೆಲಸವನ್ನ ಹೇಳಿರತಕ್ಕಂಥ ಮಾತು ಉಳಿಸ್ಕೊಂಡಿಲ್ಲ. ದೇಶದ ವಾತಾವರಣನೇ ಚೇಂಜ್ ಆಗುತ್ತೆ ನೋಡಿ ಈ ಚುನಾವಣೆಯಲ್ಲಿ. ಎಸ್ ದಿನೇಶ್ ಗುಂಡೂರಾವ್ ಅವರೇ, ಸೊ ಪ್ರಧಾನಿ ಮೋದಿ ಅವರ ಇವತ್ತಿನ ರಾಷ್ಟ್ರೀಯ ಸಮಾವೇಶದಲ್ಲಿ ಆಡಿದಂತ ಮಾತುಗಳು ತಮ್ಮ ಅಭಿಪ್ರಾಯವನ್ನು ಪ್ರತಿಕ್ರಿಯೆ ನೀಡಿದ್ರೆ, ಇದು KPCC ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಮಹಾಗಠಬಂಧನ ಗಟ್ಟಿಯಾಗಿದೆ, ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ, ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ, ಅವರು ಸ್ವತಂತ್ರರಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರಧಾನಿ ಮೋದಿಗಳು ಈ ಒಂದು ರಾಜ್ಯದ ಮೈತ್ರಿ ಸರ್ಕಾರದ ಸ್ಥಿತಿಗತಿಗಳನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿ ಮಹಾಗಠಬಂಧನ ಆಡಳಿತಕ್ಕೆ ಬಂದರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಇದೇ ಪರಿಸ್ಥಿತಿ ಆಗುತ್ತೆ, ಯಾವ ರೀತಿಯಾಗಿ ಮಜಬೂರ್ ಅನ್ನುವಂಥದ್ದು. ಅಂದ್ರೆ
ಬೇರೆಯವರ ಅಣತಿಯಂತೆ ಬೇರೆಯವರು ಹೇಳಿದಂಗೆ ಕೆಲಸ ಮಾಡಬೇಕು, ಸ್ವತಂತ್ರವಾಗಿ ತೀರ್ಮಾನಗಳನ್ನು ಕೈಗೊಳ್ಳಕ್ಕಾಗಲ್ಲ. ಸೊ ಯಾವ ರೀತಿ ಕುಮಾರಸ್ವಾಮಿ ಅವರ ಸ್ಥಿತಿ ಇದೆಯೋ ಅದೇ ಸ್ಥಿತಿ ಬರಬೇಕಾದ್ರೆ ಮಹಾಗಠಬಂಧನ್ ಇಲ್ಲದೆ ಹೋದ್ರೆ ಗಟ್ಟಿಯಾದಂತ ಸಮರ್ಥವಾದಂತ ಸುಭದ್ರವಾದಂತ ಆಡಳಿತ ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು 12,000 ಜನ ಅವರ ಪಕ್ಷದ ಏನು ಕಾರ್ಯಕಾರಿ ಸಮಿತಿ ಸದಸ್ಯರಿದ್ರೆ ಅವರಿಗೆ ಮಾಡಿದರೆ. ಹಾಗಾಗಿ ಪದೇ ಪದೇ ಮೋದಿ ಅವರು ಕರ್ನಾಟಕದ ಮೂಲಕವೇ ತಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಹಾಗಾಗಿ ಮಹಾಗಠಬಂಧನ್ಗೆ ನೇರವಾಗಿ ಕರ್ನಾಟಕದ ಕುಮಾರಸ್ವಾಮಿ ಅವರ ಈಗಿನ ಸಿಚುವೇಶನ್ ಏನಿದೆ ಅಸಹಾಯಕತೆ ಅದಕ್ಕೆ ಮರುಕ ವ್ಯಕ್ತಪಡಿಸಿದ್ದಾರೆ ಮೋದಿ. ಆ ಮೂಲಕ ಮಹಾಗಠಬಂಧನ್ ಅಂದ್ರೆ ಹೀಗಿರುತ್ತೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಹೂಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಎಂ ಕ್ಲರ್ಕ್ ಆಗಿದ್ದಾರೆ ಎಂಬ ಮೋದಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ಅವರು ಮಾತನಾಡಿದ್ದಾರೆ. HDK ಕ್ಲರ್ಕ್ ಆಗಿದ್ದಾರೆ ಎಂಬ ಮೋದಿ ಹೇಳಿಕೆಗೆ ಮೋದಿ ಅವರಿಗೆ ಸಿಎಂ ಗೊತ್ತಿರಬೇಕು, ನನಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಹಾಸನದಲ್ಲಿ ಸಚಿವ HD ರೇವಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಅವರ ಸಹೋದರ ಸಿಎಂ ಕ್ಲರ್ಕ್ ಆಗಿದ್ದಾರೆ ಎಂಬ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಅನ್ನ ಮಾಡಿರುವಂತದ್ದು. ನನಗೆ ಕೊಟ್ಟಿರುವುದು ಲೋಕೋಪಯೋಗಿ ಇಲಾಖೆಯ ಕೆಲಸ, ನಾನು ಲೋಕೋಪಯೋಗಿ ಇಲಾಖೆಯ ಕೆಲಸವನ್ನ ನೋಡಿಕೊಳ್ಳುತ್ತೇನೆ, ಸಿಎಂ ಬಗ್ಗೆ ಮೋದಿ ಹೇಳಿರುವುದು ಗೊತ್ತಿಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಮೋದಿ ಅವರು ಹೇಳಿದ್ದಾರೆ ಈಗ ಸಿಎಂ ಕಾಂಗ್ರೆಸ್ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ. ಅದು ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ ಸಿಎಂ ಗೊತ್ತು, ಮೋದಿಯವರಿಗೆ ಗೊತ್ತಿದ್ದು ಅಲ್ಲ. ಮೋದಿಯವರಿಗೆ ಸಿಎಂ ಗೊತ್ತಿರೋದ್ರಿಂದ ನನಗೆ ಗೊತ್ತಿಲ್ಲ. ನಾವೇನ್ ಮಾಡೋದು ಸರ್, ನಮ್ದಿರೋದು ಲೋಕೋಪಯೋಗಿ ಮಂತ್ರಿ, ನಂದೇನೈತೆ ಕೊಟ್ರೆ ಇಲಾಖೆ ಕಾರ್ಯ ನಿಮಿತ್ತಲ್ಲಿ. ಇಲ್ಲಿ ಮೋದಿಯವರವರು ಹಾಸನ್ ಮೋದಿಯವರು